ನನ್ನ ಹೆಸರು ಸಿದ್ದು ಅಂತ ಹೇಳಿ. ಸಿದ್ದು ಎಂ.ಎಸ್. ಪಾಳ್ಯ ಅಂತಲೇ ಚಿರಪರಿಚಿತವಾಗಿದ್ದೀನಿ. ವಿದ್ಯಾಭ್ಯಾಸ ಮುಗಿಸಿದ ನಂತರ ಬಂದು ನನ್ನ ಬದುಕನ್ನ ಎಲ್ಲಿ ಕಟ್ಕೋಬೇಕಪ್ಪ ಅಂದ್ರೆ ಈ ಹಸುಗಳ ಮಧ್ಯೆ ನಿಂತ್ಕೊಂಡು ನನ್ನ ಬದುಕನ್ನ ಕಟ್ಕೊಂಡಿದ್ದೀನಿ. 6ನೇ ವರ್ಷ ಸಕ್ಸಸ್‌ಫುಲ್ ಆಗಿ ಕಾಲಿಡ್ತಾ ಇದೀವಿ. ಯಶಸ್ವಿ ಆಗಿದ್ದೀನಿ ಅಂತಾನೆ ನಾನು ಹೇಳಕ್ ಬಯಸ್ತೀನಿ. ಇವತ್ತಿನ ಪೀಳಿಗೆಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಇಲ್ಲಿ ಏನು ಬದುಕೇ ಇಲ್ಲ, ಇಲ್ಲಿ ಏನು ಆದಾಯನೇ ಇಲ್ಲ. ತುಂಬಾ ಜನ ಅನಿವಾರ್ಯವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕೃಷಿನೂ ಕೂಡ ಒಂದು ಆಯ್ಕೆ. ಈ ಹೈನುಗಾರಿಕೆನ ಯಾಕೆ ಆಯ್ಕೆ ಮಾಡ್ಕೋಬೇಕು ರೈತನಾಗಿರೋನು ಅಂತಂದ್ರೆ 36-40 ತಿಂಗಳು ಯಾರು ಕಾಯೋದಕ್ಕೆ ರೆಡಿ ಇರ್ತಾರೋ ನಂತರ ಅದಕ್ಕಿನ್ನ ಒಂದು ವಯಸ್ಕ ಪಡ್ಡೆ ಅಂತ ಕರಿತೀವಿ, ಮಣಕಗಳು ಅಂತ ಕರಿತೀವಿ, ಅದಿರ್ಬೇಕು. ಪ್ರೆಗ್ನೆನ್ಸಿ ಇರೋವು ಡ್ರೈಗೆ ಹೋಗ್ತವೆ, ಡ್ರೈ ಇರೋವು ನೆಕ್ಸ್ಟ್ ಕಾವಿಂಗ್ ಆಗ್ತವೆ, ಕಾವಿಂಗ್ ಆಗಿರೋ ಇನ್ಸಮಿನೇಷನ್ ಆಗುತ್ತೆ. ಒಂದು ಮನಿ, ಇನ್ನೊಂದು ಮೆನ್ಯೂರು. ಇವೆರಡು ಇಲ್ದಲೆ ನಾವು ಕೃಷಿನ ಮಾಡೋಕೆ ಸಾಧ್ಯನೇ ಇಲ್ಲ. ಇನ್ನ ಪ್ರಶ್ನೆ ಬಂದು ನೀವು ಯಾವ ಹಸುಗಳನ್ನ ಸಾಕ್ತಾ ಇದೀರಿ ಅಂತ. ನನ್ನ ಜರ್ನಿ ಒಂಥರ ವಿಶೇಷವಾಗಿ ಶುರು ಮಾಡಿದ್ವಿ ಮೇಡಮ್. 19 ನನ್ನ ಹತ್ರ ಬಂಡವಾಳ ಇರ್ಲಿಲ್ಲ. ಈ 6 ಕರುಗಳಿಂದ ಶುರು ಮಾಡಿದ್ ನಾನು. ಈ ಹಂತಕ್ಕೆ ಬರೋದಕ್ಕೆ 3 ಫೇಸಸ್ ನ ಬಳಸಿದೀವಿ ನಾವು. ಗೋಲ್ಡ್ ಎಲ್ಲ ಪ್ಲೆಡ್ಜ್ ಮಾಡ್ಕೊಂಡು 13 ಹಸುಗಳನ್ನ ಬೇರೆ ರೈತರಿಗೆ ಮಾರಾಟ ಮಾಡಿದೀನಿ. 38ರಿಂದ ಶುರು ಮಾಡಿದ ಜರ್ನಿ 238 ವರೆಗೂ ಏನು ನಾನು ಹಾಕಿದೀನೋ. ಸೊ ಮೇನ್ ರೀಸನ್ ಏನಪ್ಪ ಯಾಕಪ್ಪ ಫೇಲ್ ಆಗ್ತಿದ್ದಾನೆ ಅಂತಂದ್ರೆ ಅದೇ ಕಾರಣ. ಇಲ್ಲಿ ಏನ್ ನೋಡ್ತಾ ಇದ್ರ ನೀವು, ಹಸಿ ಮೇವಿದೆ, ಒಣಮೇವಿದೆ, ಸೈಲೇಜ್ ಇದೆ. ನಮಸ್ಕಾರ ವೀಕ್ಷಕರೇ, ನಾನ್ ಈ ದಿನ ಹೇಳೋಕ್ ಬಂದಿರೋದು ಸಾಮಾನ್ಯ ಜನರ ಅಸಾಮಾನ್ಯ ಕಥೆಯನ್ನ. ಈ ದಿನ ನಾನು ತಿಪಟೂರು ತಾಲೂಕಿನ ಮಾವಿನಕೆರೆಯಲ್ಲಿ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಅನ್ನೋದು ಒಂದು ಕೇವಲ ಹಾಲು ಮಾರಾಟವಾಗಿರದೆ ಯಶಸ್ವಿ ಉದ್ಯಮವಾಗಿ ಬೆಳೆದಿದೆ. ಇದನ್ನ ಸಾಬೀತುಪಡಿಸಿರುವಂತೆ ಕಠಿಣ ಪರಿಶ್ರಮದಿಂದ ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಆದಾಯವನ್ನ ಗಳಿಸ್ತಾ ಇರುವಂತಹ ಉತ್ತಮ ಸಾಧಕರ ಪರಿಚಯವನ್ನ ನಾವು ನಮ್ಮ ಜೀವಕಂಡ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ಈ ದಿನ ನಿಮ್ಗೆ ಮಾಡ್ಕೊಡ್ಲಿದ್ದೇವೆ. ಬನ್ನಿ ಅವ್ರ ಕತೆ ಏನು, ಅವ್ರು ಯಾರು ಅನ್ನೋದನ್ನ ಈಗ ನಾವು ನೋಡೋಣ. ನಮಸ್ಕಾರ ಸರ್, ನಮ್ಮ ಜೀವಕಂಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಮೇಡಮ್. ತಮಗೂ ಹಾಗೂ ತಮ್ಮ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಹೇಳಕ್ ಬಯಸ್ತೀನಿ. ಧನ್ಯವಾದಗಳು ಸರ್. ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು ಆಗ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ ಸರ್. ಖಂಡಿತ. ನನ್ನ ಹೆಸರು ಸಿದ್ದು ಅಂತ ಹೇಳಿ. ನಾನೊಬ್ಬ ಮೂಲತಃ ನಾವು ಮಾವಿನಕೆರೆ ಗ್ರಾಮದವರು. ಪ್ರಸ್ತುತ ನಾವು ವಾಸ ಇರ್ತಕ್ಕಂಥ ಈ ಜಾಗ ಏನಿದೆ, ಜಾಗ ಬಂದು ತಿಪಟೂರು ತಾಲೂಕು ಎಂ.ಎಸ್. ಪಾಳ್ಯ ಅಂತ ಹೇಳಿ. ಸೊ ನನ್ನ ಎಲ್ರಿಗೂ ಈಗ ಸರ್ವೇ ಸಾಮಾನ್ಯವಾಗಿ ಸಿದ್ದು ಎಂ.ಎಸ್. ಪಾಳ್ಯ ಅಂತಲೇ ಚಿರಪರಿಚಿತವಾಗಿದ್ದೀನಿ. ಸೊ ನನ್ನ ಚಿಕ್ಕ ಪರಿಚಯ ಅಂತಂದ್ರೆ ನಮ್ದೊಂದು ಚಿಕ್ಕ ಕುಟುಂಬ. ನಮ್ಮನೇಲಿ 6 ಜನ ವಾಸವಾಗಿದ್ದೀವಿ. ತಂದೆ, ತಾಯಿ, ನಾವು ಗಂಡ ಹೆಂಡತಿ, 2 ಮಕ್ಕಳು. ಸೊ 6 ಜನದ ಚಿಕ್ಕ ಕುಟುಂಬ. ಪೂರ್ವಾರ್ಜಿತವಾಗಿ ನೋಡೋದಾದ್ರೆ ನಮ್ದು ಹಿನ್ನೆಲೆ ಬಂದು ಎಲ್ಲ ಕೃಷಿ ಕುಟುಂಬದ ನಮ್ಮ ಪಿತ್ರಾರ್ಜಿತವಾಗಿ ಆನ್ಸೆಸ್ಟರ್ಸ್ ಎಲ್ಲ ಬಂದು ಕೂಡ ಕೃಷಿನೇ ಆಧಾರಿತವಾಗಿ ಜೀವನ ನಡೆಸ್ಕೊಂಡ್ ಬಂದಿದ್ದಾರೆ. ಸೊ ನಾನು ಕೂಡ ಇವತ್ತು ವಿದ್ಯಾಭ್ಯಾಸ ಮುಗಿಸಿದ ನಂತರ ಬಂದು ನನ್ನ ಬದುಕನ್ನ ಎಲ್ಲಿ ಕಟ್ಕೋಬೇಕಪ್ಪ ಅಂತಂದ್ರೆ ಕೃಷಿ ಮುಖಾಂತರನೇ ನನ್ನ ಬದುಕು ಕಟ್ಕೋಬೇಕು ಅನ್ನೋದಕ್ಕೋಸ್ಕರ ಹಲವಾರು ಕಡೆ ಕೆಲಸ ಮಾಡಿದ್ದಾದ್ರೂ ಸಹ ನನ್ನ ಒಂದು ಆತ್ಮ ತೃಪ್ತಿ ಅನ್ನೋದು ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ನಾವೀಗ ಹಿಂಗೆ ಇನ್ನೊಂದು ಹೇಳ್ಬೇಕು, ಕರಿಯರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಎಲ್ಲೆಲ್ಲ ವರ್ಕ್ ಮಾಡೋದು ಸಹ ಕರಿಯರ್ ಡೆವಲಪ್ಮೆಂಟ್ ಎಲ್ಲಿ ಮಾಡ್ಬೇಕಪ್ಪ ಅಂದ್ರೆ ಕೃಷಿ ಭೂಮಿನಲ್ಲಿ ಮಾಡ್ಬೇಕು, ನನ್ನ ಸ್ವಂತ ಜಾಗದಲ್ಲಿ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಇವತ್ತು ಈಗೇನ್ ನೋಡ್ತಾ ಇದ್ರ ಈ ಹಸುಗಳ ಮಧ್ಯೆ ನಿಂತ್ಕೊಂಡು ನನ್ನ ಬದುಕನ್ನ ಕಟ್ಕೊಂಡಿದ್ದೀನಿ. ಇಷ್ಟು ನನ್ನ ಚಿಕ್ಕ ಪರಿಚಯ. ಸರ್, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಸರ್? ನಾನು ಒಂದು BA ಮಾಡ್ಕೊಂಡಿದ್ದೀನಿ. ಪದವಿ ಮುಗಿದ ನಂತರ ಬೇರೆ ಕಡೆ ಕೆಲಸನೂ ಕೂಡ ಮಾಡಿದ್ದೀನಿ. ಸೊ ಈಗ ನಾನು BA ಮುಗಿದ ತಕ್ಷಣ ನನ್ನ ಲೈಫಲ್ಲಿ ಒಂದು ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಅಲ್ಲಿ ಒಂದ್ 2 ವರ್ಷ ಸರ್ವಾಂಗೀಣ ವಿಕಾಸ್ ಯೋಜನಾ ಅಂತ SVO ಅಂತ ಒಂದು ಪ್ರಾಜೆಕ್ಟ್ ಇತ್ತು. ಅದೆಲ್ಲ ನಬಾರ್ಡ್ ಅಂಡರ್ಟೇಕಿಂಗ್ ಪ್ರಾಜೆಕ್ಟ್ಸ್. ಅಲ್ಲಿ ಒಂದ್ 2 ವರ್ಷ ಅಲ್ಲೂ ಕೂಡ ನಾನು ಏನಪ್ಪಾ ಅಂದ್ರೆ ಒಡನಾಟ ಬಂದು ರೈತರ ಜೊತೆಗೆ ಇತ್ತು. ಸೊ ಒಂದ್ 2 ವರ್ಷ ಸಂಪೂರ್ಣವಾಗಿ ಸುಮಾರು ಒಂದು 30-35 ಹಳ್ಳಿ ರೈತರ ಜೊತೆಗೆ ಕೆಲಸ ಮಾಡಿ ಅನಂತರ ಕಾರಣ ತಂದೆ ಆರೋಗ್ಯ ಕೆಡ್ತು. ಹಂಗಾಗಿ ಮತ್ತೆ ಅಗೇನ್ ನಾನು ಕ್ವಿಟ್ ಮಾಡಿ ಮನೆಗೆ ಬಂದೆ. ಬಂದ ನಂತರ ಮತ್ತೆ ಒಂದ್ 2 ವರ್ಷ ಇಲ್ಲಿ ಸ್ವಲ್ಪ ಆರೋಗ್ಯ ಸುಧಾರಿಸಿದ್ಮೇಲೆ ತಂದೆ ಅವ್ರದ್ದು ಅಗೇನ್ ಮತ್ತೆ ನಾನು 2013-14ರಲ್ಲಿ ಅಕ್ಷಯಕಲ್ಪ ಅಂತ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆನಲ್ಲಿ ಕೂಡ ನನಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಅಲ್ಲಿಂದ 8 ವರ್ಷಗಳ ಕಾಲ ಕೆಲಸ ಮಾಡಿ 2020ರಲ್ಲಿ ಕ್ವಿಟ್ ಮಾಡಿ ಅಲ್ಲಿ ಏನು ಅನುಭವ ತಗೊಂಡು ರೈತರ ಜೊತೆ ಮತ್ತೆ ಈ ಸೇಮ್ ಈ ಮಾದರಿ ಏನಿದೆ, ಈ ಮಾದರಿನ ಒಂದು ಸುಮಾರು ಒಂದು 200-250 ಜನ ರೈತರಿಗೆ ಮಾದರಿನ ಅಳವಡಿಸಿ ನಾನು ಕೂಡ ಯಾಕೆ ಹ್ಯಾಂಡ್ಸ್ ಆನ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನನ್ನ ಮೂಲತಃ ನನ್ನ ಉದ್ದೇಶ ಬಂದು ಇಲ್ಲೇ ಇತ್ತು. ನನ್ನ ಬದುಕು ಕಟ್ಕೊಳ್ಳೋದು ನನ್ನ ಮೊದಲೇ ತಿಳಿಸಿದಾಗೆ ನನ್ನ ಕರಿಯರ್ ಡೆವಲಪ್ಮೆಂಟ್ ನನ್ನ ಕೃಷಿ ಭೂಮಿನಲ್ಲೇ ಆಗ್ಬೇಕು ಅನ್ನಿತ್ತು. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಬಂದು 2020ರಲ್ಲಿ 19-20ರಲ್ಲಿ ಆಕ್ಚುಲ್ ಆಗಿ ಶುರು ಮಾಡಿದ್ದು 19ರಲ್ಲಿ ಶುರು ಮಾಡಿದ್ವಿ. 19ನೇ ಶುರು ಮಾಡಿ ಇಲ್ಲಿಗೆ 6ನೇ ವರ್ಷ ಸತತವಾಗಿ 6ನೇ ವರ್ಷ ಸಕ್ಸಸ್ಫುಲ್ ಆಗಿ ಕಾಲಿಡ್ತಾ ಇದೀವಿ. ಯಶಸ್ವಿ ಆಗಿದ್ದೀನಿ ಅಂತಾನೆ ನಾನು ಹೇಳಕ್ ಬಯಸ್ತೀನಿ. ಈಗ ಅನ್ಯರ ಮನೆ ಅನ್ನಕ್ಕಿಂತ ಆತ್ಮಗೌರವದ ಗಂಜಿಯೇ ಲೇಸು ಅನ್ನುವಂತೆ ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ಕೊಂಡ್ ಬಂದು ತನ್ನ ಮನೆಯಲ್ಲೇ ತಾನ್ಯಾಕ್ ಸ್ವಂತ ಉದ್ಯೋಗವನ್ನ ಮಾಡ್ತಾ ಸ್ವಾವಲಂಬಿ ಆಗ್ಬಾರ್ದು ಅಂತ ಒಂದು ಉದ್ದೇಶವನ್ನ ಇಟ್ಕೊಂಡು ನೀವ್ ಈ ಕೆಲಸವನ್ನ ಅಂದ್ರೆ ಹೈನುಗಾರಿಕೆಯನ್ನ ಪ್ರಾರಂಭ ಮಾಡಿದೀರಾ ಅನ್ನೋದು ನಿಮ್ ಮಾತಿಂದ ನಮ್ಗೆ ಈಗ ಗೊತ್ತಾಯ್ತು ಸರ್. ಖಂಡಿತ ಹೌದು. ಅಂದ್ರೆ ಈಗ ನಾವೇನಾಗುತ್ತೆ ಮೂಲತಃ ಈಗ ನೀವ್ ಹೇಳಿದ್ದು 100ಕ್ಕೆ 100 ಅಕ್ಷರ ಸಹ ಸತ್ಯ ಹೌದು.
ಆದ್ರೆ ಒಂದು ಅನುಭವ ಅನ್ನೋದು ಬೇಕಾಗುತ್ತೆ. ಸೊ ಹ್ಮ್. ಅನುಭವಕ್ಕೋಸ್ಕರನಲ್ಲಿ ಮನುಷ್ಯ ಬದುಕನ್ನ ಕೆಲವಾರು ದಿನಗಳ ಕಾಲ ಬೇರೆ ಕಡೆ ಕೆಲಸ ಮಾಡ್ಬೇಕಾಗತ್ತೆ. ಈಗ ನನಗೆ ಇವಾಗ ನಾನು ಮೆನ್ಷನ್ ಮಾಡ್ದಾಗೇನೆ, ಸೊ ಆ ಸಂಸ್ಥೆನಲ್ಲಿ ಕೆಲಸ ಮಾಡಿದ್ದಕ್ಕೋಸ್ಕರ ಏನಾಯ್ತು, ನಾನು ಇವತ್ತು ಈ ಮಟ್ಟಕ್ಕೆ ನನ್ನ ಈಗ ಒಬ್ಬ ಮಾದರಿ ರೈತ ಅಂತೇಳಿ ಸೊ ನಾನ್ ಅನ್ಕೊಂಡಿಲ್ಲ, ಹಲವಾರು ಜನ ಆತರ ಗುರುತಿಸ್ತಾರೆ. ಸೊ ಅದು ಸಾಧ್ಯ ಆಗಿದೆ ಅಂತ ಬಹುಶಃ ಅನ್ಕೋತೀನಿ. ಬೇಕು, ಹೌದು, ನಮಗೆ ಬೇರೆ ಕಡೆ ಕೆಲಸನೂ ಮಾಡ್ಬೇಕು, ಆ ಅನುಭವನೂ ತಗೋಬೇಕು. ಆ ಅನುಭವದ ಮೇಲೆ ನಾವು ಮೌಲ್ಯಗಳನ್ನ ಜೋಡಿಸ್ತಾ ನಾವು ವ್ಯಾಲ್ಯೂಡೇಷನ್ ಮಾಡ್ಕೊಂಡು ನಮ್ಮ ಬದುಕನ್ನ ಇನ್ನಷ್ಟು ನಾವ್ ಏನ್ ಕಲ್ತಿರೋದಿದೆಯೋ ಆ ಕಲ್ತಿರೋದ ಇನ್ನೊಂದು ಮಟ್ಟಕ್ಕೆ ನಾವು ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಸಾಧ್ಯ. ಸೊ ಒಂದು, ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಈಗ ಯಾಕಪ್ಪ ನಾವೀಗ ನಾನು ಆಗ್ಲೆಯಿಂದ ಹೇಳ್ದಾಗೆ ಈ ಬದುಕನ್ನ ನಾವು ಕೃಷಿನಲ್ಲೇ ಬದುಕು ಕಟ್ಕೋಬೇಕು, ಕೃಷಿನಲ್ಲೇ ಬದುಕು ಕಟ್ಕೋಬೇಕು ಅಂತ ಏನ್ ಹೇಳ್ತಾ ಇದ್ನೋ, ಸೊ ಆ ಕೃಷಿನಲ್ಲಿ ಬದುಕು ಕಟ್ಕೋಬೇಕು ಅಂತಂದ್ರೆ ಇದು ನಾನು ಒಬ್ಬ ಮಾಡೋದಲ್ಲ. ಇವಾಗ ಇನ್ನೊಂದು ಏನಾಗಿದೆ, ಇವತ್ತಿನ ಪೀಳಿಗೆಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಯೂತ್ಸ್ ಎಲ್ಲ ತುಂಬಾ ಜನ ವಿದ್ಯಾವಂತರಿದ್ದಾರೆ ಇವತ್ತು. ಆ ವಿದ್ಯಾವಂತರೆಲ್ಲ ಏನಾಗತ್ತೆ, ನೀವ್ ಹೇಳ್ದಾಗೆ ಸುಮಾರು ತಮ್ಮ ಸಂಸಾರಗಳನ್ನೆಲ್ಲ ಬಿಟ್ಟು, ಅಪ್ಪ ಅಮ್ಮ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು ಇವತ್ತು ಇಲ್ಲಿ ಏನು ಬದುಕೇ ಇಲ್ಲ, ಇಲ್ಲಿ ಏನು ಆದಾಯನೇ ಇಲ್ಲ, ಈ ರೀತಿ ಒಂದು ಕೆಲವೊಂದನ್ನ ಆಲೋಚನೆಗಳನ್ನ ಮಾಡ್ಕೊಂಡು ಇವತ್ತು ದೂರದ ಪಟ್ಟಣಗಳಿಗೆ ಹೋಗಿ ಅವರ ಆರೋಗ್ಯನ ಹಾಳು ಮಾಡ್ಕೊಂಡು, ತಮ್ಮ ಸ್ವಂತ ಲೈಫ್ ನ ಹಾಳು ಮಾಡ್ಕೊಂಡು ಇವತ್ತು ತುಂಬಾ ಜನ ಬದುಕ್ತಾ ಇದಾರೆ. ಮತ್ತೆ ಎಲ್ಲದನ್ನು ಕೈ ಮೀರಿ ಹೋದ್ಮೇಲೆ ಮತ್ತೆ ವಾಪಸ್ ಬಂದು ಊರಿಗೆ ಬದುಕು ಕಟ್ಕೋಬೇಕು ಅಂತ ಬರ್ತಾರೆ. ಸೊ ದುರಂತ ಅಂತ ಅನ್ಸುತ್ತೆ. ಹೌದು. ಸೊ ಇನ್ ಕೆಲವು ವರ್ಷಗಳ ಹಿಂದೆ ನೋಡಿದಾಗ ಏನಾಗುತ್ತೆ ನಮ್ಗೆ, ನಾವು ಲೆಕ್ಕಾಚಾರಗಳು ಅಂದಾಜಿಸಿದಾಗ ಏನಾಗುತ್ತೆ, ಆ ಕೃಷಿನ ಈಗ ಈಗ ನಮ್ಮ ಹಿಂದಿನವರೆಲ್ಲ ನೋಡಿದಾಗ ತುಂಬಾ ಜನ ಅನಿವಾರ್ಯವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಇವತ್ತಿನ ಖಂಡಿತ. ದಿನಮಾನದಲ್ಲಿ ಅದಿಲ್ಲ, ಸುಳ್ಳು ಅದು. ಕೃಷಿನೂ ಕೂಡ ಒಂದು ಆಯ್ಕೆ. ಆಯ್ಕೆ. ಸೊ ನಿಮ್ಗೆ ಒಂದು ಉದಾಹರಣೆ, ನೆನ್ನೆ ಜೀವಂತ ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ. ನೆನ್ನೆ ನನ್ನ ಫಾರ್ಮ್ಗೆ 3 ಜನ ವಿಸಿಟರ್ಸ್ ಬಂದಿದ್ರು. Okay. ಸೊ ಇಬ್ರು ಮೂಲತಃ ಬಿಹಾರದವರು, ಒಬ್ರು ಮಧ್ಯಪ್ರದೇಶದವರು. ಅವ್ರು ಏಜ್ ಬಂದು ಸುಮಾರು ಒಂದು 30-35 ಏಜ್ ಗ್ರೂಪ್ ನ 3 ಜನ ಸಮಾನ ಮನಸ್ಕರು, ಸಮಾನ ವಯಸ್ಕರು, ಒಂದೇ ಕಡೆ ಕೆಲಸ ಮಾಡ್ತಿರೋ ಅಲ್ಲಿ ಈಗ ಬೆಂಗಳೂರಲ್ಲಿ ಅವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋರು. ಸೊ ಅವರು ಇವತ್ತು ಫಾರ್ಮಿಂಗ್ ಮಾಡೋದಕ್ಕೆ ಕಲಿಯೋದಕ್ಕೋಸ್ಕರ ಅಂತೇಳಿ ಈ ತರದ ನಂತರದ ಫಾರ್ಮ್ಗಳನ್ನ ಹುಡಿಕೊಂಡು ಅಥವಾ ಈ ತರ ಸಂಸ್ಥೆಗಳನ್ನ ಹುಡಿಕೊಂಡು ಬಂದು ಇದ್ ಮಾಡೋದು ಅಂದ್ರೆ ಖುಷಿ ಆಗತ್ತೆ. ಇವಾಗ ಏನಾಗಿದೆ, ಅದು ಆಯ್ಕೆಯಾಗಿ ಪರಿವರ್ತನೆ ಆಗ್ತಾ ಇದೆ ಅನ್ನೋದಕ್ಕೆ ಈ ಜೀವಂತ ಸಾಕ್ಷಿಗಳು, ಉದಾಹರಣೆಗಳಿವು. ಸೊ ಆ ನಿಟ್ಟಿನಲ್ಲಿ ನಾನು ಶುರು ಮಾಡಿದ್ದು 2019 ಅಂತ ಏನ್ ಹೇಳದ್ನೋ, ಡೈರಿನ ಆಧಾರವಾಗಿ ಇಟ್ಕೊಂಡು ಕೃಷಿ ಬದುಕನ್ನ ಸೃಷ್ಟಿ ಮಾಡ್ಬೇಕು ಅಂತ ಬದುಕು ಕಟ್ಕೋಬೇಕು ಅನ್ನೋದಕ್ಕೆ ಹೊರಟಿದ್ದು. ಯಾಕಪ್ಪ ಈಗ ಈಗ ನಾವು ಡೈರಿನೇ ಅಥವಾ ಹೈನುಗಾರಿಕೆನ ಯಾಕೆ ಆಯ್ಕೆ ಮಾಡ್ಕೋಬೇಕು ರೈತನಾಗಿರೋನು ಅಂತಂದ್ರೆ, ಸೊ ಬೇರೆ ಕಡೆ ಎಲ್ಲದನ್ನು ಯೋಚನೆ ಮಾಡಿದಾಗ ಏನಾಗುತ್ತೆ, ಇವತ್ತು ಒಂದು ಈಗ ಮೂಲತಃ ನೀವು ಆಗ್ಲೇ ಹೇಳ್ದಾಗೆ ಒಂದು ಹೈನುಗಾರಿಕೆ ಅನ್ನೋದು ಒಂದು ಉದ್ಯಮವಾಗಿ ಇವತ್ತು ಮಾರ್ಪಟ್ಟಿದೆ. ಹೌದು. ಫಸ್ಟ್ ನಮ್ಮ ರೈತರ ದೃಷ್ಟಿಕೋನವನ್ನು ಬದಲಾಯಿಸಬೇಕು. ಸೊ ಇದು ಒಂದು ಮುಂಚೆ ಎಲ್ಲ ಕೆಲವೇ ವರ್ಷದಿಂದ ಏನಾಯ್ತು, ಇವತ್ತು ಟಿಲ್ ಟುಡೇ ಏನಾಗುತ್ತೆ, ಕೆಲವ್ರ ಮಾನಸಿಕ ಸ್ಥಿತಿ ಏನಿದೆ ಅಂತಂದ್ರೆ, ನಾವು ಇದು ಹೈನುಗಾರಿಕೆ ಒಂದು ಹಸು ಸಾಕಾಣಿಕೆ ಒಂದು ಕೆಲಸ ಅನ್ನೋ ತರಕ್ಕೆ ಅಥವಾ ದನ ಕಾಯೋದು ಈ ತರದೆಲ್ಲ ಮನೋಭಾವನೆ ಇದೆ. ಖಂಡಿತ ಇಲ್ಲ, ಈಗ ಒಂದು ಉದ್ಯಮ ಇದು. ಇನ್ನೊಂದು ಹೇಳಕ್ ಬಯಸ್ತೀನಿ, ಸೊ ಇವತ್ತು ಬೇರೆ ಕಡೆ ಎಲ್ಲ ಒಂದು ಒಂದು ಸಣ್ಣ ಕಿರು ಕೈಗಾರಿಕೆಗಳನ್ನ ಶುರು ಮಾಡೋದಕ್ಕೆ ಏನೆಲ್ಲಾ ಬಂಡವಾಳಗಳು ಬೇಕಾಗುತ್ತೋ, ಸೊ ಅದೇ ರೀತಿ ಕೃಷಿನಲ್ಲೂ ಕೂಡ ನಾವು ಬಂಡವಾಳ ಇಲ್ದನೆ ಕೃಷಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಉದ್ದಿಮೆದಾರಿಕತೆ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಆಗಲ್ಲ. ಈಗ ನಾವೆಲ್ಲ ಈಗ ಲೈಕ್ ಎಲ್ಲರೂ ಬಂದವರೇನೋ ಫಾರ್ಮರ್ ಎಂಟರ್ಪ್ರಿನರ್ ಅಂತ ಕರೀತಾರೆ. ಸೊ ಅದಾಗ್ಬೇಕು ಅಂತ ಅಂದ್ರೆ ಬಂಡವಾಳ ಬೇಕೇ ಬೇಕು. ನಾವು ಇಲ್ಲಿ ದುಡಿಬಹುದು ಅಥವಾ ಬೇರೆ ಕಡೆ ದುಡಿಬಹುದು, ಎಂಡ್ ಆಫ್ ದಿ ಡೇ ಬಂಡವಾಳ ಬೇಕೇ ಬೇಕು. ಇದಂತೂ ಯೂನಿವರ್ಸಲ್ ಮೆಸೇಜ್ ಇದು. ಹೌದು. ಬಂಡವಾಳ ಇಲ್ಲದೆ ಮಾಡಕ್ಕಾಗಲ್ಲ. ಬಂಡವಾಳ ಹಾಕಿದ ತಕ್ಕನಾಗಿ ನಮ್ಗೆ ಎಲ್ಲಿಂದ ನಮಗೆ ರಿಟರ್ನ್ಸ್ ಬರುತ್ತಪ್ಪ, ಎಷ್ಟು ದಿವಸಕ್ಕೆ ರಿಟರ್ನ್ಸ್ ಬರುತ್ತಪ್ಪ ಅಂತ ಒಂದು ನಂಬಿಕೆನೂ ಬೇಕಾಗತ್ತೆ. ಸೊ ಆ ಲೆಕ್ಕಾಚಾರನ ಬೇಕಾಗತ್ತೆ. ಆ ಲೆಕ್ಕಾಚಾರ ಸಪೋಸ್ ಈಗ ನಮ್ಗೆ ತಿಪ್ಟೂರು ಸಮೀಪ ಇದೆ, ನಾನು ಇದೇ ಬಂಡವಾಳನ ಒಂದು 15-20 ಲಕ್ಷ ಬಂಡವಾಳ ತಗೊಂಡೋಗಿ ಬೇರೆ ಕಡೆ ಅದನ್ನ ಹಾಕಿದ್ವಿ ಅಂತಂದ್ರೆ ನನಗೆ ಇಷ್ಟೇ ದಿವಸಕ್ಕೆ ರಿಟರ್ನ್ಸ್ ಬರುತ್ತೆ ಅಂತ ನಾನು ಇವತ್ತು ಹೇಳೋದಕ್ಕಾಗಲ್ಲ. ಆದ್ರೆ ಕೃಷಿನಲ್ಲಿ ಇವತ್ತು ಅದ್ರಲ್ಲೂ ಪರ್ಟಿಕ್ಯುಲರ್ ಆಗಿ ಹೈನುಗಾರಿಕೆಯಲ್ಲಿ ಮಾಡಿದಾಗ ಡೆಫಿನೆಟ್ ಆಗಿ ನಮ್ಗೆ ಆದಾಯ ವಾಪಸ್ ಬ್ರೇಕ್ ಇವನ್ ಆಗೇ ಆಗತ್ತೆ. ಯಾವಾಗ ಆಗತ್ತಪ್ಪ ಅಂತಂದ್ರೆ, ಒಂದು ಕನಿಷ್ಠ 3-3.5 ವರ್ಷ ನಾವು ಕಾಯ್ಬೇಕು. 36-40 ತಿಂಗಳು ಯಾರು ಕಾಯೋದಕ್ಕೆ ರೆಡಿ ಇರ್ತಾರೋ, ಸೊ ಎಲ್ಲದಕ್ಕೂ ಬ್ರೇಕ್ ಇವನ್ ಪೀರಿಯಡ್ ಅಂತ ಇರುತ್ತೆ. ಒಂದ್ ಸಣ್ಣ ಕೈಗಾರಿಕೆ ಆಗ್ಲಿ ಬೇರೆ ಆಗಿರ್ಲಿ, ಅದಕ್ಕೊಂದು ಬ್ರೇಕ್ ಇವನ್ ಪೀರಿಯಡ್ ಅಂತ ಇರುತ್ತೆ. ಸೊ ಆ ಇದ್ರಲ್ಲಿ ಇಲ್ಲೂ ಕೂಡ ಅದನ್ನ ನಾವು 100% ನಾವು ಕ್ಯಾಲ್ಕುಲೇಟ್ ಮಾಡಬಹುದು, ಅದು ಸತ್ಯ ಕೂಡ. ಸೊ ಆ ದೃಷ್ಟಿಕೋನದಿಂದ ನಮಗೆ ಕೃಷಿನ ಮಾಡ್ಬೇಕು ಅಂತ ಬಂಡವಾಳ ಬೇಕು ಅಂತ ಏನೇನ್ ಹೇಳಿದ್ನೋ, ಆ ಬಂಡವಾಳ ಎಲ್ಲಿಂದ ಸೃಷ್ಟಿ ಆಗತ್ತಪ್ಪ ಅಂತಂದ್ರೆ, ಮೇನ್ ಈಗ ಒಬ್ಬ ಕೃಷಿಕನ ದೃಷ್ಟಿಕೋನದಲ್ಲಿ ನೋಡಿದಾಗ ನಾವು ಏನಪ್ಪಾ ನಮಗೆ ಎರಡು ಪದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಏನಪ್ಪಾ ಅಂದ್ರೆ ವಿತೌಟ್ 2 M's. ಏನಪ್ಪಾ 2 M ಏನಪ್ಪಾ ಅಂದ್ರೆ, ಒಂದು ಮನಿ, ಇನ್ನೊಂದು ಮೆನ್ಯೂರು. ಇವೆರಡು ಇಲ್ದಲೆ ನಾವು ಕೃಷಿನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಮನಿ ಎಲ್ಲಿಂದ ಬರುತ್ತಪ್ಪ, ಡೈಲಿ ಕ್ಯಾಶ್ ಫ್ಲೋ ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ ಡೈರಿ. ಸೊ ಮೆನ್ಯೂರ್ ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ ಡೈರಿ. ಇದನ್ನ ಸೆಂಟ್ರಲೈಸ್ ಆಗಿ ಇಟ್ಕೊಂಡು ನಾವು ಅಲೈಡ್ ಆಕ್ಟಿವಿಟೀಸ್ ಅಂತ ಏನ್ ಕರಿತೀವೋ, ನಮ್ಮ ತೆಂಗಾಗಿರ್ಬೋದು, ಅಂದ್ರೆ ಈ ತೋಟಗಾರಿಕಾ ಬೆಳೆಗಳಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಮೇವಾಗಿರ್ಬೋದು, ಮತ್ತೆ ನಮ್ಮ ಈಗ ಕನ್ವೆನ್ಷನಲ್ ಕ್ರಾಪ್ ರಾಗಿ, ಎನಿ ಒನ್ ಎಲ್ಲಾ ತರದ್ದು ಒಬ್ಬ ಕೃಷಿಕನ ಆಯಾಮದಲ್ಲಿ ನೋಡಿದಾಗ ಎಲ್ಲಾ ಬೆಳೆಗಳನ್ನ ಏನು
ನಾವು ಇಳುವರಿನ ತೆಗಿಬೇಕಾಗತ್ತೋ ಅದಕ್ಕೆಲ್ಲ ಬೇಕಾಗಿರೋದು ಎಂತ ಮೂಲ ಬಂಡವಾಳ ಗೊಬ್ಬರ ಮತ್ತೆ ಬಂಡವಾಳ ಎಲ್ಲಿಂದ ಬರುತ್ತೆ ಅಂದ್ರೆ ಡೈರಿಯಿಂದ. ಸೊ ಅದಕ್ಕೋಸ್ಕರ ಆ ದೃಷ್ಟಿಕೋನದಲ್ಲಿ ಫಸ್ಟ್ ನಾವು ಡೈರಿನ ಶುರು ಮಾಡಿದ್ವಿ. ನಿಜ ಸರ್. ನಿಮ್ಮಂತ ವಿದ್ಯಾವಂತರು ನಿಜವಾಗ್ಲೂ ರೈತರಿಗೆ ಸ್ಫೂರ್ತಿಯಾಗಿದ್ದೀರಾ. ಎಷ್ಟೋ ಯುವಕರಿಗೆ ಸ್ಫೂರ್ತಿಯಾಗಿದ್ದೀರಾ. ವಿದ್ಯಾವಂತರೆಲ್ಲರೂ ಬೇರೆ ಕಡೆನೆ ಕೆಲ್ಸಕ್ಕೆ ಹೋಗ್ಬೇಕು, ಬೇರೆ ಬೇರೆ ಕೆಲಸ ಮಾಡ್ಬೇಕು ಅನ್ನೋದೇನಿಲ್ಲ. ಕೃಷಿಯನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆ ಆದಾಯವನ್ನ ಗಳಿಸಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸರ್ ಸದ್ಯಕ್ಕೆ ನೀವಂತೂ. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿದ್ದು. ಸರ್, ಈಗ ನಿಮ್ಮ ಈ ಹೈನುಗಾರಿಕೆ ಉದ್ಯಮದಲ್ಲಿ ಎಷ್ಟು ಹಸುಗಳನ್ನ ಸಾಕಿದ್ದೀರಾ? ಯಾವ್ಯಾವ ತಳಿ ಹಸುಗಳಿದೆ ಸರ್? ಸೊ ಒಳ್ಳೆ ಕ್ವಶನ್ ಕೇಳಿದ್ರಿ. ಸೊ ಇವಾಗ ಏನ್ ನೀವ್ ನೋಡ್ತಾ ಇದ್ರ ಇಲ್ಲಿ ನಮ್ಗೆ 20 ಹಸುಗಳು ಸಾಕಾಣಿಕೆ ಮಾಡಿದ್ವಿ. 20 ಹಸುಗಳಂತಂದ್ರೆ ಏನಾಗತ್ತೆ, 20 ಕೂಡ ನಮ್ಗೆ ಏನಾಗತ್ತೆ ಎಲ್ಲಾ ಅಡಲ್ಟೇ ಇರಲ್ಲ. ಸೊ ಅದ್ರಲ್ಲಿ ನಮ್ಗೆ 20 ದೊಡ್ಡ ಹಸುಗಳನ್ನೇ ಸಾಕ್ಲೂಬಾರ್ದು. ಅದಕ್ಕೆ ವ್ಯವಸ್ಥೆಗಳಿದೆ. ಅಂದ್ರೆ ಈಗ ಅದ್ರ ಏಜ್ ಗ್ರೂಪ್ ಮೇಲೆ ಈಗ ಹುಟ್ಟಿ ಚಿಕ್ಕ ಕರು ಇರ್ಬೇಕು. ಅದಾದ ನಂತರ ಅದಕ್ಕಿನ್ನ ಒಂದು ವಯಸ್ಕ ಪಡ್ಡೆ ಅಂತ ಕರಿತೀವಿ, ಮಣಕಗಳು ಅಂತ ಕರಿತೀವಿ, ಅದಿರ್ಬೇಕು. ಮತ್ತೆ ದುಡಿತಕ್ಕಂತ ಹಸುಗಳಿರ್ಬೇಕು. ಅಂದ್ರೆ ದುಡಿಯೋದು ಮೀನ್ಸ್ ಹಾಲ್ ಕರಿತಕ್ಕಂತ ಹಸುಗಳಿರ್ಬೇಕು. ಸೊ ಇದೇನಾಗತ್ತೆ ಒಂದು ಸೈಕಲ್ ನಮ್ಗೆ. ಈ ಉದ್ದಿಮೆದಾರಿಕತ್ವದಲ್ಲಿ ಏನಾಗತ್ತೆ ಎಲ್ಲ ಇಲ್ಲ ನಾವು ಒಂದೇ ತರದ್ದು ಎಲ್ಲ ಕರಿಯ ಹಸುಗಳನ್ನೇ ಇಟ್ಕೊಂಡಿದ್ರೆ ಏನಾಗತ್ತೆ, ಒಂದ್ಸತಿ ಏನಾಗತ್ತೆ ನಾವೀಗ ವರ್ಷದಲ್ಲಿ ಯಾವ್ದೋ ಒಂದು ಕೆಲವು ತಿಂಗಳುಗಳು ಮಾತ್ರ ಹಾಲಿನ ಮೇಲೆ ಡಿಪೆಂಡ್ ಆಗ್ತೀವಿ. ಮತ್ತೆ ಮಿಕ್ಕಿ ಟೈಮಲ್ಲಿ ಹಸುಗಳನ್ನ ಸಾಕೋದಕ್ಕೆ ಬೇರೆ ಆದಾಯದ ಮೇಲೆ ಡಿಪೆಂಡ್ ಆಗ್ಬೇಕಾದ್ರೆ ಹಂಗಾಗಿ ಒಂದು ನಾವು ಈ ಕೈಗಾರಿಕೆಗಳನ್ನ ಯಾವ ತರ ಇರುತ್ತೆ, ವರ್ಷ ಪೂರ್ತಿ ಆದಾಯ ಜನರೇಟ್ ಆಗ್ತಿರ್ತಲ್ವಾ. ಸೊ ಇಲ್ಲೂ ಕೂಡ ಡೈರಿನಲ್ಲೂ ಕೂಡ ನಮ್ಗೆ ಈ ತರ ಒಂದು ನಾವು ರೊಟೇಷನ್ ಇಟ್ಕೊಂಡಾಗ ಏನಾಗುತ್ತೆ, ನಮ್ಗೆ ಇಡೀ ವರ್ಷ ಪೂರ್ತಿ ನಮ್ಗೆ ಕನ್ಸಿಸ್ಟೆಂಟ್ ಆಗಿ ಒಂದು ಆದಾಯದ ಮೂಲ ಇದಾಗಿರುತ್ತೆ. ಈಗ ಕೆಲವು ಹಸುಗಳು ಏನಾಗುತ್ತೆ, ಈಗ ದೊಡ್ಡ ಹಸುಗಳು ಅಷ್ಟೇ. ಈಗ ಲೈಕ್ 10 ಹಸುಗಳು ಇದೆ ಅಂತಂದ್ರೆ 10 ಹಸುಗಳಲ್ಲಿ ಏನಾಗುತ್ತೆ 6ರಿಂದ 7 ನಮ್ಗೆ ಮಿಲ್ಕಿಂಗ್ ಕೊಡ್ತಾ ಇರುತ್ತೆ. ಇನ್ 3 ಹಸುಗಳು ಡ್ರೈ ಇರುತ್ತೆ. ಅದರಲ್ಲಿ 6ರಿಂದ 7 ಹಸುಗಳಲ್ಲೂ ಸಹ ಏನಾಗುತ್ತೆ 3 ಪ್ರೆಗ್ನೆನ್ಸಿ ಇರುತ್ತೆ. ಈ ಪ್ರೆಗ್ನೆನ್ಸಿ ಇರೋವು ಡ್ರೈಗೆ ಹೋಗ್ತವೆ, ಡ್ರೈ ಇರೋವು ನೆಕ್ಸ್ಟ್ ಕಾವಿಂಗ್ ಆಗ್ತವೆ, ಕಾವಿಂಗ್ ಆಗಿರೋ ಇನ್ಸಮಿನೇಷನ್ ತಗೋತವೆ. ಈ ತರ ಒಂದು ಅದು ಆ ಚಕ್ರ ಏನಿದ್ದು ಕಂಟಿನ್ಯೂಸ್ ತಿರುಗ್ತಾ ಇರುತ್ತೆ. ಸೊ ಆದಾಯ ವರ್ಷ ಪೂರ್ತಿ ಸರಾಸರಿ ಆದಾಯನ ನಾವು ನಿರೀಕ್ಷೆ ಮಾಡಬಹುದು. ಒಂದು ಎರಡನೇ ಪ್ರಶ್ನೆ ಬಂದು ನೀವು ಯಾವ ಹಸುಗಳನ್ನ ಸಾಕ್ತಾ ಇದೀರಿ ಅಂತ. ಸೊ ಇಲ್ಲಿ ನಾವು ಏನ್ ಕಾಣ ಸಿಗ್ತಾ ಇದೀವಿ, ಹಸುಗಳೆಲ್ಲ ಬಂದು ಕ್ರಾಸ್ ಬ್ರೀಡ್ ಎಚ್ ಎಫ್ ಅಂತ ಕರಿತೀವಿ ನಾವು. ಸೊ ಯಾವುದು ಪ್ಯೂರ್ ಎಚ್ ಎಫ್ ಅಂತ ಅಲ್ಲ ಇದು. ನಮ್ಮ ಸ್ಥಳೀಯ ಜಾನುವಾರುಗಳೇನಿತ್ತು ಆ ಜಾನುವಾರುಗಳಿಂದ ಕ್ರಾಸ್ ಮಾಡಿ ಬಂದಿರತಕ್ಕಂತ ತಳಿಗಳು ಇವೆಲ್ಲ. ಈ ಒಂದು ಶೇಕಡ ನಿಮ್ಗೆ 65-70% ಅಷ್ಟು ನಮ್ಗೆ ಬ್ಲಡ್ ಲೈನ್ ಸಿಗ್ಬೋದು. ಎಲ್ಲ ನಮ್ಮ ದೇಸಿ ತಳಿಗಳ ಹಸುಗಳೇನು ಅಮೃತ್ ಆಗಿರ್ಬೋದು ಇದೇನಿದೆ ಅದಕ್ಕೆ ಅದರಿಂದ ಕ್ರಾಸ್ ಆಗಿ ಬಂದಿರತಕ್ಕಂತ ಜನರೇಷನ್ ನೀವು. ಸೊ ಕ್ರಾಸ್ ಬ್ರೀಡ್ ಎಚ್ ಎಫ್ ಅಂತ ಕರಿತೀವಿ. ಪ್ರಾರಂಭದಲ್ಲಿ ಎಷ್ಟು ಹಸುವಿನಿಂದ ಪ್ರಾರಂಭಿಸಿದ್ರಿ ಸರ್ ಈ ಹೈನುಗಾರಿಕೆಯನ್ನ? ನನ್ ಜರ್ನಿ ಒಂಥರ ವಿಶೇಷವಾಗಿ ಶುರು ಮಾಡಿದ್ವಿ ಮೇಡಮ್. ಯಾಕೆ ಅಂತಂದ್ರೆ ಎಲ್ರೂ ಮನೆಯಲ್ಲೂ ಸರ್ವೇ ಸಾಮಾನ್ಯವಾಗಿ ತಂದೆ ತಾಯಿಗಳು ಏನಾಗತ್ತೆ, ಈಗ ಎಲ್ಲೋ ಒಂದ್ ಕಡೆ ಮಗ ದುಡಿತಿದ್ದಾಗ ಅದನ್ನ ಕೆಲ್ಸ ಬಿಟ್ಟು ಬಂದಾಗ ಆಬ್ವಿಯಸ್ಲಿ ಅವರು ಅದನ್ನ ಅಪೋಸ್ ಮಾಡೋ ತರಕ್ ಮಾಡೇ ಮಾಡ್ತಾರೆ. ಸೊ ನಮ್ಮನೇಲಿ ಕೂಡ ಆ ತರ ಸಮಸ್ಯೆಗಳನ್ನ ನಾನು ಫೇಸ್ ಮಾಡಿದೆ. ಸೊ ಕೆಲ್ಸ ಬಿಟ್ಟು ಬಂದ ನಂತರ ಏನಾಯ್ತು, ಅವರು ಅದನ್ನ ಅಪೋಸ್ ಮಾಡಿದ್ರು. ಸೊ ನಾನು ಇಲ್ಲಿ ಮತ್ತೆ ಇಲ್ಲೇನೋ ಒಂದು ಉದ್ದಿಮೆ ಸ್ಟಾರ್ಟ್ ಮಾಡ್ತೀವಿ, ಏನೋ ಮಾಡ್ತೀನಿ ಅಂದಾಗ ಅವ್ರಿಗೆ ಮಗ ಎಲ್ಲಿ ಸಕ್ಸಸ್ ಆಗ್ತಾನೋ ಫೈಲ್ ಆಗ್ತಾನೋ ಅನ್ನೋದು ಅದು ಅನುಮಾನಗಳು ಜನರಲ್ ಆಗಿ ಪ್ರತಿ ತಂದೆ ತಾಯಿಗಳಲ್ಲೂ ಇದ್ದೇ ಇರುತ್ತೆ ಪೋಷಕರಲ್ಲಿ. ಸೊ ನಮ್ಮಲ್ಲಿ ಕೂಡ ಅದಾಯ್ತು. ಅದಾದಾಗ ಈಗ ಮೊದಲೇ ಹೇಳ್ದಂಗೆ ಬಂಡವಾಳ ಬೇಕೇ ಬೇಕಾಗತ್ತೆ. ಆ ಬಂಡವಾಳ ಬೇಕು ಅಂತ ಅಂದಾಗ ನನ್ನ ಹತ್ರ ಆ ಟೈಮಲ್ಲಿ ಆ ಸಂದರ್ಭದಲ್ಲಿ 2019-20 ಅಂತ ಏನ್ ಹೇಳೋದು 19 ನನ್ನ ಹತ್ರ ಬಂಡವಾಳ ಇರ್ಲಿಲ್ಲ. ಸೊ ಆ ಟೈಮಲ್ಲಿ ತೀರಾ ನಾವು ಇಲ್ಲಿ ನಮ್ ಭಾಗದಲ್ಲಿ ತೀರಾ ನೀರಿನ ಬರನೂ ಕೂಡ ಫೇಸ್ ಮಾಡಿದ್ವಿ. ಬೋರ್ವೆಲ್ ಅದು ಇದು ಅಂತ ಸುಮಾರು ಇನ್ವೆಸ್ಟ್ ಮಾಡಿ ನನ್ನ ಹತ್ರ ದುಡ್ಡನ್ನ ಇಲ್ದಂಗೆ ಕಳ್ಕೊಂಡ್ಬಿಟ್ಟಿದೆ. ಸೊ ಆದ್ರೆ ನನ್ನ ಕಮಿಟ್ಮೆಂಟ್ ಅಂತೂ ದೃಢ ನಿರ್ಧಾರ ಇತ್ತು. ಸೊ ಇಲ್ಲೇನೆ ನಾನು ಹೈನುಗಾರಿಕೆ ಹೈನುಗಾರಿಕೆ ಮಾಡಿದ್ರೆ ಸಕ್ಸಸ್ ಆಗ್ಬೇಕು ಅಂತ. ಸೊ ಹಂಗಂತ ನಿಲ್ಸಕ್ಕಾಗಲ್ಲ. ಹಸುಗಳು ತಗೊಳಕ್ ಹೋದಾಗ ಏನಾಗುತ್ತೆ, ಇವತ್ತು 80,000 1 ಲಕ್ಷ ರೂಪಾಯಿ ನಾವು ಇವತ್ತು ನಮ್ಮ ಸಮಾಜದಲ್ಲಿ ಏನು ಒಂದು ಹಸುಗಳು ಬೆಲೆ ಇದೆಯೋ ಆ ಬೆಲೆನ ಪೇ ಮಾಡ್ಬೇಕಾಗತ್ತೆ. ಸೊ ನನ್ನ ಹತ್ರ ಈಗ ಅಷ್ಟು ದುಡ್ಡು ಇಲ್ಲ. ಸೊ ಹಂಗಂತೇಳಿ ನಾನು ನನ್ನ ತೀರ್ಮಾನ ನಿಲ್ಸಕ್ಕಾಗಲ್ಲ. ಆ ದೃಷ್ಟಿಕೋನದಲ್ಲಿ 6 ಕರುಗಳಿಂದ ಶುರು ಮಾಡಿದ್ ನಾನು. ಸೊ ಕರುಗಳನ್ನ ಶುರು ಮಾಡ್ಕೊತಾ ಒಂದು ನನ್ನ ಗೊತ್ತಿರೋ ಪರಿಚಯ ಇರ್ತಕ್ಕಂತ ನಮ್ ಸುತ್ತಮುತ್ತ ಇರ್ತಕ್ಕಂತ ರೈತರ ಹತ್ರ ಹೋಗಿ ಕರುಗಳನ್ನ, ಅಂದ್ರೆ ಜಸ್ಟ್ ಮಿನಿಟ್ ಕಾಫ್ ಅಂತ ಕರಿತೀವಿ, 3 ತಿಂಗಳಿಗೆ ಹಾಲ್ ಬಿಟ್ಟಿರುತ್ತಲ್ಲ, ಹಾಲ್ ಕುಡಿದ ಆ ಏಜ್ ಗ್ರೂಪ್ ಇಂದ ಕರುಗಳನ್ನ ತಗೊಂಬಂದು ಒಂದು 6 ತಿಂಗಳು ರೇನ್ ಮಾಡಿದೆ. ಆದ್ರೆ ಕರುಗಳ ಸಾಕಾಣಿಕೆ, ಬರೀ ಕರುಗಳನ್ನ ಸಾಕಾಣಿಕೆ ಮಾಡೋದ್ರೆ ಏನಪ್ಪಾ ತೊಂದರೆ ಆಗತ್ತೆ ಅಂತಂದ್ರೆ ಅದಕ್ಕೆ ಪೂರ್ತಿ ಕಂಪ್ಲೀಟ್ಲಿ ಡಿಪೆಂಡರ್ಸ್. ಅದು ಆದಾಯ ಕೊಡ್ತಿರಲ್ಲ. ಅದು ನಮ್ಗೆ ಲೈಕ್ ಒಂದ್ ಪಿಗ್ಮಿ ತರ ಇರ್ಬೋದು, ಒಂದು ಇನ್ವೆಸ್ಟ್ಮೆಂಟ್ ತರ ಆಗ್ಬೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತರ ಆಗ್ಬೋದು. ಆದ್ರೆ ಆ ದಿನಗಳಲ್ಲಿ ನಮ್ಗೆ ಕೈನ ಹೊರಗಡೆ ದುಡ್ಡು ತಗೊಂಡ್ ಹಾಕ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಒಂದ್ 6 ತಿಂಗಳು ಕಷ್ಟಪಟ್ಟು ರೇರ್ ಮಾಡಿದೆ. ಅಗೈನ್ ಮತ್ತೆ ಅದನ್ನ ರೇರ್ ಮಾಡಕ್ ಆಗದಲೇನೆ 3 ಹಸುಗಳನ್ನ ತಗೊಂಬಂದೆ. ಸೊ ಫಸ್ಟ್ 6 ಕರುಗಳು, ಅದ್ರ ಜೊತೆಗೆ 3 ದುಡಿತಕ್ಕಂತ ಹಸುಗಳನ್ನ ತಗೊಂಬಂದೆ. ಲಕ್ಕಿಲಿ ಏನಾಯ್ತು, ನನಗೆ ಆ 3 ತಂದಂತ ಹಸುಗಳು ಕೂಡ ನಮ್ಗೆ ಹೆಣ್ಣುಗರುನೆ ಕೊಡ್ತು. ಟೋಟಲ್ ನನ್ಗೆ ಆರಂಭದಲ್ಲಿ ಫಸ್ಟ್ ಒಂದು 6 to 7 months 8 months ಒಳಗಡೆ ನನಗೆ 12 ಹಸುಗಳಾಗೋಯ್ತು. ಅಂದ್ರೆ ಎಲ್ಲಾ ಸೇರಿ 12 ಹರ್ಡ್ ಅಂತ ಹೇಳಿ ಕರಿತೀವಿ. 12 ರಾಸುಗಳಾಯ್ತು. ಸೊ ಅಲ್ಲಿಂದ ಶುರು ಮಾಡಿದ್ವಿ. ಅಲ್ಲಿಂದ ಶುರು ಮಾಡಿ ಮೂಲತಃ ನಾನು ಏನ್ ನೋಡ್ತಾ ಇದ್ರೆ ಈ ವೆಲ್ ಸ್ಟ್ರಕ್ಚರ್ಡ್ ಈಗ ಏನ್ ಆರ್ಗನೈಸರ್ ಶೆಡ್ ಅಂತ ಏನ್ ಕರೀತಾರೆ, ಈ ಶೆಡ್ ಅಲ್ಲೇ ಶುರು ಮಾಡಿದಲ್ಲ ಇದೆಲ್ಲ. ನನಗೆ ಏನ್ ಇವ್ ಹಂತಕ್ಕೆ ಬಂದಿದ್ದೀನೋ
ಈ ಹಂತಕ್ಕೆ ಬರೋದಕ್ಕೆ 3 ಫೇಸಸ್ ನ ಬಳಸಿದೀವಿ ನಾವು. 3 ಸ್ಟೇಜ್ ಅಂದ್ರೆ ಫೇಸ್ ಅಂದ್ರೆ 3 ಸ್ಟೇಜ್ ನ ಬಳಸಿದೀವಿ. ಸೊ ಆರಂಭದ ದಿನಗಳಲ್ಲಿ ನಾವು ನೋಡಬಹುದು ನೀವು ಅಲ್ಲಿ ಅಲ್ಲೊಂದು ಕನ್ವೆನ್ಷನ್ ಶೆಡ್ ಇದೆ ನಮ್ಮಲ್ಲಿ. ಓಕೆ. ನಾವು ಒಪ್ಪಾರು ಅಂತ ಕರಿತೀವಲ್ವಾ, ಆ ಮನೆಗೆ ಹೊಂದ್ಕೊಂಡಂಗೆ ಪ್ಯಾರಲಲ್ ಆಗಿದೆಯಲ್ಲ ಆ ಶೆಡ್ ಅಲ್ಲಿ ನಾನು ಫಸ್ಟ್ ಆರಂಭ ದಿನಗಳಲ್ಲಿ ಶುರು ಮಾಡಿದ್ದು. 6 ಕರುಗಳನ್ನ ಅಲ್ಲೇ ಬಿಟ್ಕೊಂಡು 3 ಹಸುಗಳನ್ನ ಬಿಟ್ಕೊಂಡು ಮತ್ತೆ ಅಗೇನ್ ನಾವು 3 ಹೆಣ್ಣುಗರು ಅಂತ ಹೇಳದ್ನಲ್ಲ, ಆ 3 ಹೆಣ್ಣುಗರುಗಳನ್ನ ಈಗ ಚಿಕ್ಕ ಕರು ಇದೆ, ಮಧ್ಯಮ ವಯಸ್ಸಿನ ಪಡ್ಡೆ ಇದೆ, ಜೊತೆಗೆ ದೊಡ್ಡ ಹಸು ಇದೆ. ಎಲ್ಲವನ್ನು ಒಟ್ಟಿಗೆ ನಾವು ಅದನ್ನ ಈ ರೀತಿನಲ್ಲಿ ಈಗ ಒಂದು ತೆರೆದ ಕೊಟ್ಟಿಗೆ ಮಾದರಿನಲ್ಲಿ ನಾವು ಮಾಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಸೊ ಅದಕ್ಕೆ ಆಲ್ರೆಡಿ ಬಂಡವಾಳ ಇಲ್ಲ, ಜೊತೆಗೆ ಮತ್ತೆ ಈಗ ಶೆಡ್ ಬೇರೆ ಮಾಡ್ಬೇಕು. ಆದ್ರೂ ಬಿಡಂಗಿಲ್ಲ, ಶೆಡ್ ಮಾಡ್ಲಿಲ್ಲ ಅಂದ್ರೂ ವಿಧಿ ಇಲ್ಲ. ನಾನು ವೈಜ್ಞಾನಿಕ ಸಾಕಾಣಿಕೆ ಮಾಡ್ದಂಗ ಆಗಲ್ಲ. ಏನಾರು ಮಾಡ್ಲೇಬೇಕು ಅನ್ನೋದಕ್ಕೋಸ್ಕರ ತುಂಬಾ ಹಣಕಾಸಿನ ಎಲ್ಲೆಲ್ಲೋ ವ್ಯವಸ್ಥೆ ಮಾಡ್ಕೊಂಡು ಸ್ವಲ್ಪ ತಂದೆ ಸಪೋರ್ಟ್ ಮಾಡಲ್ಲ, ಗೊತ್ತಿದೆ. ಗೋಲ್ಡ್ ಎಲ್ಲ ಪ್ಲೆಡ್ಜ್ ಮಾಡ್ಕೊಂಡು ಈಗ ಜಮೀನೆಲ್ಲ ಈಗ ಪೂರ್ತಿ ಈಗ ಟೈಟಲ್ಸ್ ಎಲ್ಲ ಬಂದ್ ತಂದೆ ಹೆಸರಿರುತ್ತೆ, ನಾವೇನು ಮಾಡಕ್ಕಾಗಲ್ಲ. ಸೊ ಅವ್ರು ಕೇಳೋದೇ ಬೇಡ ಅಂತ ಹೇಳಿ ಅವ್ರಿಗೆ ಒಂದ್ ನಂಬಿಕೆ ಬರೋವರೆಗೂ ನಾವು ಅದನ್ನ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ನಾನು ಮತ್ತೆ ನಮ್ಮ ಮನೆಯವರು ಇದ್ ಮಾಡ್ಕೊಂಡು ಮೈಕ್ರೋ ಫಿನಾನ್ಸ್ ಅಲ್ಲಿ ಅಫ್ಕೋರ್ಸ್ ಬಡ್ಡಿಗಳೆಲ್ಲ ತುಂಬಾ ಆರಂಭ ದಿನಗಳಲ್ಲಿ ತುಂಬಾ ಬಡ್ಡಿ ಕಟ್ಟಿದೀವಿ. ಅವಾಗೆಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಫೈನಾನ್ಸ್ ಅಲ್ಲಿ 16% ವರೆಗೂ ಬಡ್ಡಿ ಕಟ್ಟಿದೀವಿ. ಸೊ ಅದೆಲ್ಲ ಆ ತರದೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬಂದು ನನ್ನ ಮೊದಲ ಜರ್ನಿ ಈಗ ಅಂದ್ರೆ ಅಲ್ಲಿ ಏನ್ 19-20 ಅಂತ ಹೇಳದ್ನೋ ಅಲ್ಲಿ ಒಂದು ದಿನದ ಉತ್ಪಾದನೆ ಬಂದು ನಾವು 30 ಲೀಟರ್ ಶುರು ಮಾಡಿದ್ದೆ ನಾನು ಹಾಲು ಉತ್ಪಾದನೆನ. ಸೊ 30 ಲೀಟರ್ ದಿನದ ಉತ್ಪಾದನೆ ಶುರು ಮಾಡಿ ಹೈಯೆಸ್ಟ್ 230 ಲೀಟರ್ 240 ಲೀಟರ್ ವರ್ಗು ಹಾಲ್ನ ಪ್ರೊಡ್ಯೂಸ್ ಮಾಡಿದ್ವಿ ನಮ್ಮ ಫಾರ್ಮ್ ಇಂದ. ಸೊ ಇವತ್ತು ಇಲ್ಲಿ ಏನ್ ನೋಡ್ತಾ ಇದೀವಿ, ಆ ಫಸ್ಟ್ 3 ಹಸುಗಳು ಖರೀದಿ ಮಾಡ್ಕೊಂಡ್ ಬಂದಿತ್ತಲ್ಲ, ಆ 3 ಹಸುಗಳು ಮತ್ತೆ 6 ಕರುಗಳು ಅದ್ರ ಅಷ್ಟೇನೆ ನಾವು ಹೊರಗಡೆ ತಂದಿದ್ದು ಮುತ್ತು ತಂದಿದ್ದು. ಅದ್ ಮಿಕ್ಕಿದ್ದೆಲ್ಲ ಏನಿದೆ ಇವತ್ತೆಲ್ಲ ಪೂರ್ತಿ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತ ರಾಸುಗಳಿದು ಒಂದು. ಜೊತೆಗೆ ಈ 6 ವರ್ಷದ ಮಧ್ಯದಲ್ಲಿ ನಾನು ಇವತ್ತು 13 ಹಸುಗಳನ್ನ ಬೇರೆ ರೈತರಿಗೆ ಮಾರಾಟ ಮಾಡಿದೀನಿ. ಸೊ ಅದು ಕೂಡ ನಮ್ಗೆ ಒಬ್ಬ ರೈತನಿಗೆ ಅದು ಅಡಿಷನಲ್ ರೆವಿನ್ಯೂ ನಮ್ಗೆ. ಇಷ್ಟು ಈಗ 6 ವರ್ಷದ್ದು ರಾಸುಗಳು. ಅಲ್ಲಿಗೆ ನನಗೆ ಇವತ್ತು 20 ಇದೆ ಪ್ಲಸ್ 13, ಅಲ್ಲಿಗೆ 33 ರಾಸುಗಳಾಗಿದೆ. ನಾವು 6, 3, 9 ಶುರು ಮಾಡಿದ್ದು 33 ರಾಸ್ ಆಗಿದೆ ನಮ್ಗೆ ಇವತ್ತು. ಅಂದ್ರೆ ನೀವು ಪಾಸಿಟಿವ್ ಆಗಿ ಏನ್ 3 ಹಸುಗಳಿಂದ ಪ್ರಾರಂಭ ಮಾಡಿದ್ರಿ, ಅದು ಪಾಸಿಟಿವ್ ಆಗಿ ಬ್ಲೆಸ್ಸಿಂಗ್ಸ್ ಅನ್ನೋ ತರ 3 ಹೆಣ್ಗರುನೇ ಸಿಕ್ಕಿದ್ದು ನಿಮ್ಗೊಂದು ಅಡ್ವಾಂಟೇಜ್ ಕೂಡ ಅವಾಗ ಆಯ್ತು. ಸರಿ, ಹೈನುಗಾರಿಕೆಯನ್ನ ಮಾಡ್ತಾ ಇರೋದ್ರಿಂದ ಪ್ರತಿ ದಿನಕ್ಕೆ ನೀವು ಎಷ್ಟು ಲೀಟರ್ ಹಾಲನ್ನ ಹಾಕ್ತೀರಾ ಸರ್? ಸೊ ಅದೇ ಹೇಳಿದ್ನಲ್ಲ, ಈಗ ನನ್ಗೆ ಏನಾಗಿದೆ, ಸರಾಸರಿ ನಾನೀಗ ಮಿನಿಮಮ್ 30 ಲೀಟರ್ ಶುರು ಮಾಡಿದ ಜರ್ನಿ 230 ಲೀಟರ್ ವರೆಗೂ ಏನು ನಾನು ಹಾಕಿದ್ದೀನೋ, ನಾವು ಮಿನಿಮಮ್ ಅಂದ್ರೆ ಆವರೇಜ್ ಸರಾಸರಿ ಅಂತ ಕರಿತೀವಿ. ಆ ಸರಾಸರಿ ರೇಂಜ್ ಬಂದು 150ರಿಂದ 180 ಲೀಟರ್ ಒಂದ್ ದಿನದ ಉತ್ಪಾದನೆ, ಅಂದ್ರೆ ಬೆಳಗ್ಗೆ ಸಂಜೆ 2 ಟೈಮ್ ಇಂದ ಸರಾಸರಿ 150-180 ಲೀಟರ್ ಉತ್ಪಾದನೆ ಮಾಡ್ತಾ ಇದೀವಿ. ಈ ಹಸುಗಳಿಗೆ ಒಂದ್ ದಿನಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್? ಸೊ ಇಂಡಿವಿಜುವಲ್ ತಗೊಂಡಾಗ ಏನಾಗುತ್ತೆ, ಪ್ರತಿ ಹಸುಗೆ ಒಂದು ನಾವು ಲೆಕ್ಕ ಅಂದ್ರೆ ಇನ್ನೊಂದಿದೆ ಕೃಷಿನಲ್ಲಿ. ಯಾಕೆ ನಮ್ಮ ರೈತರು ಇವತ್ತು ಫೈಲ್ ಆಗ್ತಿದ್ದಾರೆ ಅಂತ ಅನ್ನೋದಕ್ಕೆ ಮೇನ್ ಕಾರಣ ಬಂದು, ಯಾರು ಈಗ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಬಂದು ಏನ್ ಮಾಡ್ತಾನೆ, ಪ್ರತಿಯೊಂದಕ್ಕೂ ಕೂಡ ಅವನು ಯಾವ್ದೋ ಒಂದು ಅವನು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಅಂತಂದ್ರೆ ಅದಕ್ಕೆ ಪಿನ್ ಟು ಪಿನ್ ಅಂದ್ರೆ ಸಿಂಗಲ್ ಎಂಟ್ರಿ ಕೂಡ ಇಗ್ನೋರ್ ಮಾಡಲ್ಲ ಅವನು. ರೆಕಾರ್ಡ್ ಮಾಡ್ತಾನೆ, ಡೇಟಾ ಕ್ಯಾಪ್ಚರ್ ಮಾಡ್ತಾನೆ. ಸೊ ರೈತ ಹಂಗಾಗಲ್ಲ, ಅವ್ನು ಏನೇ ಬಂದ್ರು ಸಹ ನಂದೆಲ್ಲ ಅದ್ ಲೆಕ್ಕ ಇಲ್ಲ, ಇದ್ ಲೆಕ್ಕ ಇಲ್ಲ, ಅದ್ ನಮ್ದೇ ಬಿಡು, ಅದ್ ನಮ್ದೇ ಬಿಡು, ಈ ಮನಸ್ಥಿತಿ ತುಂಬಾ ಜನದ ರೈತರ ಹತ್ರ ಇದೆ. ಸೊ ಮೇನ್ ರೀಸನ್ ಏನಪ್ಪ, ಏನಪ್ಪ ಯಾಕಪ್ಪ ಫೈಲ್ ಆಗ್ತಿದ್ದಾನೆ ಅಂತಂದ್ರೆ ಅದೇ ಕಾರಣ. ಲೆಕ್ಕಗಳನ್ನ ಇಡಲ್ಲ, ಲೆಕ್ಕಗಳನ್ನ ಇಡಬೇಕು. ಸೊ ನಾವು ಎಲ್ಲಾದ್ರೂ ಪ್ರತಿ ದಿವಸದ್ದು ಇರ್ಬೋದು, ವಾರ್ಷಿಕವಾಗಿರ್ಬೋದು, ಮಂತ್ಲಿ ನಮ್ದು ಪಿ&ಎಲ್ ಅಲ್ಲಿ ಇರ್ಬೋದು, ಎಲ್ಲ ಲೈಕ್ ಪ್ರಾಫಿಟ್ ಅಂಡ್ ಲಾಸ್ ಅಂತಂದ್ರೆ ಲಾಸ್ ಆಗುತ್ತೆ ಅಂತಲ್ಲ, ಟೈಮ್ಸ್ ಆಗ ಸ್ಟೇಜ್ ಕೂಡ ಬರುತ್ತೆ ರೈತನಿಗೆ, ಬರಲ್ಲ ಅಂತ ಅಲ್ಲ. ಸೊ ಇದನ್ನೆಲ್ಲದನ್ನು ನಿರ್ವಹಣೆ ಮಾಡ್ಬೇಕು ಅಂತಂದ್ರೆ ನಮಗೆ ಫಸ್ಟ್ ನಮ್ ಡೈರಿ, ನಮ್ಮ ಇಂಡಸ್ಟ್ರಿ, ನಮ್ಮ ಉದ್ದಿಮೆ ಏನ್ ಆಗ್ತಿದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಲೆಕ್ಕಗಳು ಬೇಸು. ಸೊ ಒಂದು ದಿನಕ್ಕೆ ನೀವು ಕೇಳಿದ ಪ್ರಶ್ನೆಗೆ ಸರಿಸುಮಾರು ಮಿನಿಮಮ್ 300ರಿಂದ 350 ರೂಪಾಯಿ ಪ್ರತಿ ಹಸುವಿನ ತಲೆ ಮೇಲೆ ಖರ್ಚು ಬರುತ್ತೆ. ಸೊ ಆ ಖರ್ಚನ್ನ ನಾವು ಯಾವ ರೀತಿ ಅದನ್ನ ಕಡಿಮೆನೂ ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು. ಮತ್ತೆ ಅಗೇನ್ ಅದು ರೈತನ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಏನೇನ್ ಮೇವೆಲ್ಲ ಹಾಕ್ತೀರಾ ಸರ್ ಹಸುಗಳಿಗೆ ನೀವು ಪ್ರತಿದಿನ? ಸೊ ನಮ್ದು ಈಗ ಮೇವಿನ ಆಹಾರ ಪದ್ಧತಿ ಅಂತಂದ್ರೆ, ನೀವೀಗ ಇಲ್ಲಿ ಏನ್ ನೋಡ್ತಾ ಇದೀರೋ ಇದನ್ನ ನನ್ನ ಭಾಷೆನ ವೈಯಕ್ತಿಕವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಕಂಪ್ಲೀಟ್ ಫುಡ್ ಅಂತ ಕರಿಬಹುದು, ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅಂತ ಕರಿಬಹುದು. ಯಾಕಪ್ಪ ಹೇಳ್ತಿದೀನಿ ಅಂತಂದ್ರೆ, ಸೊ ಇಲ್ಲಿ ಏನ್ ನೋಡ್ತಾ ಇದ್ರ ನೀವು, ಇದರಲ್ಲಿ ಇದನ್ನ ನಾವು TMR ಅಂತ ಕರಿತೀವಿ, ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ. ಇದರಲ್ಲಿ ಹಸಿ ಮೇವಿದೆ, ಒಣಮೇವಿದೆ, ಸೈಲೇಜ್ ಇದೆ, ಮತ್ತೆ ಇದರ ಮಿನರಲ್ಸ್ ಇದೆ, ಬೆಲ್ಲ ಕೂಡ, ಸೋಡಾ ಇದೆ, ಸಾಲ್ಟ್ ಇದೆ, ಮತ್ತೆ ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ ಇದೆ. ಈ ತರದ ಎಲ್ಲಾ ಒಂದು ಹಸುಗೆ ಒಂದು ದಿನದಲ್ಲಿ ಈಗ ಈಗ ಆಹಾರ ಪದ್ಧತಿ ಮನುಷ್ಯರಿಗೆ ಯಾವ ತರ ಇರುತ್ತೆ, ವೆಜಿಟೇರಿಯನ್ ಆದ್ರೆ ಅವನಿಗೆ ಈಗ ನಮ್ಮ ಆಹಾರ ಪದ್ಧತಿ ಹೆಂಗಿರುತ್ತೆ, ನಾವೀಗ ಫುಡ್ ಖಂಡಿತ ಹೌದು. ಈಗ ಬೆಳಗ್ಗೆ ನಾವು ತಿಂಡಿ ತಿಂತೀವಿ ಅಂತಂದ್ರೆ ತಿಂಡಿಗೆ ನಾವು ಈಗ ಲೈಕ್ ಚಪಾತಿ ಮಾಡ್ತೀವಿ, ಬರೀ ಚಪಾತಿ ತಿನ್ನಲ್ಲ. ಯಾಕೆ ಅಂತ ಚಪಾತಿನಲ್ಲಿ ಏನಿರುತ್ತೆ, ಫೈಬರ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ, ತರಕಾರಿ ಪಲ್ಯದ ಮೇಲೆ ಬೇರೆ ಮೇಲೆ ಡಿಪೆಂಡ್ ಆಗ್ತೀವಲ್ವಾ. ಸೊ ಅದಕ್ಕೆ ಏನಕ್ಕೆ ಪ್ರೋಟೀನ್ ಸೋರ್ಸ್ ಏನಪ್ಪಾ, ತರಕಾರಿಗಳು.
ಸೊ ಕಾರ್ಬೋಹೈಡ್ರೇಟ್ ಇದೆಲ್ಲ ಏನು ಗೋಧಿಯ ಚಪಾತಿ ಇದೆಲ್ಲ ಎಲ್ಲಿಂದ ಬಂದಿರುತ್ತೆ ಫೈಬರ್ ಸೋರ್ಸ್ ಇರುತ್ತೆ. So ನಾವು ಹೆಂಗ್ ಎರಡೂ ಬ್ಯಾಲೆನ್ಸ್ ಫೈಬರ್ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಪ್ರೋಟೀನ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಅಂತೀವೋ ಹಸುಗಳಿಗೂ ಸಹ ಅದೇ ದೃಷ್ಟಿಕೋನ ನೋಡಿ ಎಲ್ಲಾ ತರದ್ದು ಸೇರೋ ತರಕ್ಕೆ ಸಿಗೋ ತರಕ್ಕೆ ಬ್ಯಾಲೆನ್ಸ್ ಮಾಡ್ಬೇಕು ಒಂದು. ಇನ್ನೊಂದು ಬಹುತೇಕ ಜನ ರೈತರು ನಮ್ಮಲ್ಲಿ ಇವತ್ತು ಹೈನುಗಾರಿಕೆ ಮಾಡ್ತಿರೋ ರೈತರು ತುಂಬಾ ಜನ ತಪ್ಪು ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು TMR ಅಂತ ಕರಿತೀವಲ್ವಾ, ಇದನ್ನ ಕುಡಿಯೋ ನೀರಿನೊಂದು ಬಿಟ್ಟು ಮಿಕ್ಕಿದ ಆಹಾರನ ಹಸು ಹೊಟ್ಟೆಗೆ ಏನೆಲ್ಲ ಕೊಡಬೇಕು ಅದನ್ನೆಲ್ಲದನ್ನು ಸಹ ಇದರಲ್ಲಿ ಮಿಶ್ರಣ ಮಾಡಿ ಕೊಡ್ತಾ ಇದೀವಿ. ಸೊ ಇದು ತಿನ್ನೋದ್ರಿಂದ ಏನಾಗುತ್ತೆ ನಮಗೆ ಮಿಲ್ಕ್ ಹಸುಗಳನ್ನ ನಾವು ಬೇಸಿಕಲಿ ಏನಂತೀವಿ ರೂಮಿನೆಂಟ್ಸ್ ಅಂತ ಕರಿತೀವಿ, ಮೆಲ್ಕಾಡ್ತಕ್ಕಂಥ ಪ್ರಾಣಿಗಳು ಅಂತ ಕರಿತೀವಿ. ಮೆಲ್ಕಾಡ್ತಕ್ಕಂಥ ಪ್ರಾಣಿಗಳಿಗೆ ನಾವು ಮೆಲ್ಕಾಡೋ ರೀತಿನಲ್ಲೇ ಆಹಾರ ಕೊಡಬೇಕು. ಅವಾಗ ಮಾತ್ರ ಏನಾಗುತ್ತೆ ಅವಕ್ಕೆ ರೂಮಿನೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ ಇವತ್ತು ಕೂಡ ನಮ್ಗೆ ವಾಡಿಕೆಯಲ್ಲಿ ರೂಢಿ ಇದೆ ಕೆಲವು ರೈತರಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾರೆ ಅವರು ಬಕೆಟ್ಗಳಲ್ಲಿ ನೆನೆ ಹಾಕೋದು, ಅದಕ್ಕೆ ನೀರ್ ಹಾಕೋದು, ಈ ತರ ಮಿಕ್ಸ್ ಮಾಡಿ ಕೊಡ್ತಾರೆ, ಮಿಶ್ರಣ ಮಾಡಿ ಕೊಡ್ತಾರೆ. ಅದು ಕೊಡೋದು ಏನಾಗುತ್ತೆ ಅದು ಬೈಪಾಸ್ ಆಗುತ್ತೆ. ಹಸುಗಳಿಗೆ ಯೂಶಲಿ 4 ಹೊಟ್ಟೆ ಇರುತ್ತೆ. 4 ಹೊಟ್ಟೆನಲ್ಲಿ ದೊಡ್ಡ ಹೊಟ್ಟೆಗೆ ರೂಮೆನ್ ಅಂತ ಏನ್ ಕರಿತೀವಿ, ದೊಡ್ಡ ಹೊಟ್ಟೆಗೆ ಹೋಗೋದೇ ಇಲ್ಲ. ಹೋಗದೆ ಇದ್ದ ಏನಾಗುತ್ತೆ ಅದು ಅದು ತಿಂದಿದ ಅಷ್ಟು ಆಹಾರ ಪೂರ್ತಿಯಾಗಿ ಅದು ಅಬ್ಸರ್ವ್ ಆಗಲ್ಲ. ಅಬ್ಸರ್ವೇಷನ್ ಅಲ್ಲಿ ತುಂಬಾ ಕುಂಠಿತ ಆಗುತ್ತೆ. ಹಂಗಾಗಿ ಮಿಲ್ಕ್ ಪ್ರೊಡಕ್ಷನ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಒಂದು. ಎರಡನೇದು ಹಸುಗಳ ಆರೋಗ್ಯದ ಮೇಲೆ ಕೂಡ ಅದು ಕೆಟ್ಟ ಪರಿಣಾಮ ಬೀರುತ್ತೆ. ಹಂಗಾಗಿ ಮಿಲ್ಕ್ ನಾವು ಈಗ ನೋಡ್ಬೋದು ಈಗ ಇದ್ರದ್ದು ನಾವು ರಸಸಾರ ಅಂತ ಕರಿತೀವಿ. ಈಗ ಯಾಕಪ್ಪ ಇದನ್ನ ನಾವು ಸಕ್ಸಸ್ಫುಲ್ ಯಶಸ್ವಿ ರೈತ ಆಗಿದೀವಿ ಅಂತಂದ್ರೆ ಮೈನ್ ಈ ನಾನು ಏನ್ ಹೇಳದ್ನೋ ಇದನ್ನ ಒಂದು ಕಂಪ್ಲೀಟ್ ಫುಡ್ ಅಂತ ಏನ್ ಹೇಳದ್ನೋ ಈ ರೀತಿ ಆಹಾರ ಪದ್ಧತಿ ಕೊಡೋದ್ರಿಂದ ಏನಾಗುತ್ತೆ ಇದ್ರ ರಸಸಾರ PH ಅಂತ ಏನ್ ಕರಿತೀವೋ PH ಕಂಟಿನ್ಯೂಸ್ ಆಗಿ ಪ್ರತಿ ದಿವಸ ಒಂದೇ ತರ ಇರುತ್ತೆ, ಬ್ಯಾಲೆನ್ಸ್ ಇರುತ್ತೆ. ಸೊ ಇವತ್ತು ಹಸು ಇದ್ರಲ್ಲಿ ಇವತ್ತಿಂದ್ರು ಅದೇ ತರ ಒಂದೇ PH ಇರುತ್ತೆ, ನಾಳೆ ತಿಂದ್ರು ಅದೇ PH ಇರುತ್ತೆ. ಅದೇ ನಾವೀಗ ಡಿವೈಡ್ ಮಾಡಿ ಒಂದ್ಸಲ ಹಸಿಮೆ ಕೊಡೋದು, ಹಸಿಮೆ PH ಬೇರೆ ಇರುತ್ತೆ, ಸೈಲೇಜ್ PH ಬೇರೆ ಇರುತ್ತೆ, ಕಾನ್ಸಂಟ್ರೇಟ್ಸ್ PH ಬೇರೆ ಇರುತ್ತೆ, ಒಣಮೇವಿನ PH ಬೇರೆ ಇರುತ್ತೆ. ಇದನ್ನೆಲ್ಲ ನಾವು ವಿಭಾಗ ಮಾಡಿ ಒಂದೊಂದ್ ಟೈಮ್ ಒಂದೊಂದೊಂದೊಂದು ಕೊಡ್ತಾ ಹೋದ್ರೆ ಏನಾಗುತ್ತೆ ಅದ್ರದ್ದು ಹಸು ಹೊಟ್ಟೆನಲ್ಲಿ ತಿಂದಾಗ PH ವೇರಿ ಆಗ್ತಾ ಇರತ್ತೆ. ಪ್ರತಿ ಸಲ ಏನಾಗುತ್ತೆ ಏರಿಳಿತ ಉಂಟಾಗ್ತಾ ಇರತ್ತೆ. ಆ ಹಸುಗೆ ಒಂದು ಸ್ಟ್ರೆಸ್ ಆಗತ್ತೆ. ಆಂತರಿಕವಾಗಿ ನೋಡಿದಾಗ ಏನಾಗುತ್ತೆ ಅದು ಅಬ್ಸರ್ವೇಷನ್ ಪಾರ್ಟ್ ಏನಾಗುತ್ತೆ ತುಂಬಾ ಕಡಿಮೆ ಆಗುತ್ತೆ. ಅದು ಮಿಲ್ಕ್ ಪ್ರೊಡಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗಿ ನಮ್ಗೆ ನಾವು ಹಾಲು ನಿರೀಕ್ಷೆ ಮಾಡ್ತೀವಲ್ಲ, ನಿರೀಕ್ಷೆ ಮಾಡ್ತಕ್ಕಂಥ ಹಾಲಿನ ಪ್ರಮಾಣ ಕುಂಠಿತ ಆಗುತ್ತೆ. ಸೊ ಹಂಗಾಗಿ ಇದೇ ರೀತಿನಲ್ಲಿ ವೈಜ್ಞಾನಿಕವಾಗಿ ಕೊಡ್ಬೇಕಾಗತ್ತೆ ಆಹಾರನ. ಒಂದು ಇನ್ನೊಂದು ಯಾವಾಗ ಇದನ್ನ ಈ ತರ ಆಹಾರ ಕೊಡ್ಬೋದಪ್ಪ ಅಂತಂದ್ರೆ ಇನ್ನೊಂದು ಕೆಲವರು ನಮ್ಮ ವೀಕ್ಷಕ ಮಿತ್ರ ಏನ್ ಮಾಡ್ತಾರೆ ಕೆಲವರು ಅಂದ್ರೆ ಈಗ ಒಂದೆರಡು ಕಟ್ಕೊಂಡು ಟ್ರೆಡಿಷನಲ್ ಮೆಥಡ್ ಸಾಕ್ತಾ ಇರ್ತಾರೆ. ದಯವಿಟ್ಟು ತಪ್ಪು ಮಾಡಬೇಡಿ. ಕಟ್ಕೊಂಡು ನೀವು ಸಾಕ್ಬೇಕಾದ್ರೆ ನೀವು ಗಮನಿಸಿ ಅವಳಿಗೆ ಇಲ್ಲಿ ಜಸ್ಟ್ ನನ್ನ ಹತ್ರ ಇದು ತೋರ್ಸು ಅದ್ ಸೀದಾ ಎಲ್ಲಿಗೆ ಹೋಗ್ತಾ ಇದೆ ನೀರಿಗೆ ಹೋಗ್ತಾ ಇದೆ. ಸೊ ಇದು ನಮ್ಗೆ ನೋಡಿ ಒಳ್ಳೆ ಎಕ್ಸಾಂಪಲ್. ನಾವು ಹಸುಗಳನ್ನ ಈ ಕಟ್ಟಾಕಿ ಈ ತರ TMR ಕಾನ್ಸೆಪ್ಟ್ ಮಾಡೋದ್ರಿಂದ ಏನಾಗುತ್ತೆ ಇಮಿಡಿಯೇಟ್ ಆಗಿ ಅಂದ್ರೆ ಆಹಾರ ತಿನ್ಬೇಕಾದ್ರೆ ಪ್ರತಿ ಸಲ ಈಗ ಜನರಲ್ ಆಗಿ ಏನಾಗುತ್ತೆ ರೈತರುಗಳದ್ದು ದಿನಕ್ಕೆ ಅವ್ರು ಟೈಮ್ ಸೆಟ್ ಇಟ್ಕೊಂಡಿರ್ತಾರೆ. ಅವ್ರ ಆಲೋಚನೆ ಇದೆ ಬೇರೆ ರೀತಿನೇ ಇರುತ್ತೆ ಬಿಡಿ. ಅವ್ರದ್ದು ಹಸು ಸಾಕಾಣಿಕೆ ಅಂತಂದ್ರೆ ಅವ್ರ ಟೈಮ್ ಫ್ರೇಮ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಆಚೆ ಕಟ್ಟೋದು, ಮೇವ್ ಹಾಕೋದು, ಆಮೇಲೆ ತೋಟ ಕಟ್ಟೋದು, ಮತ್ತೆ 2 ಗಂಟೆಗೆ ಒಂದ್ ನೀರು ಕುಡಿಸ್ಬೇಕು, ಈ ತರದೆಲ್ಲ ಇರುತ್ತೆ. ಖಂಡಿತ ಆತರ ಅಲ್ಲ. ಒಬ್ಬ ಮನುಷ್ಯನಾದವನು ಈಗ ನಮ್ಗೇನಾದ್ರೂ ಈಗ ಸಹಜವಾಗಿ ಇವಾಗ ನೆನ್ನೆ ನಾನು ಬೆಳಗ್ಗೆ 10 ಗಂಟೆ ನೀರು ಕುಡಿದಿದ್ದೆ ಅಂತಂದ್ರೆ ರಾತ್ರಿ 8 ಗಂಟೆಗೆ ನೀರು ಕುಡಿದಿದ್ದೆ ಅಂತಂದ್ರೆ ಅವಾಗ ಮಾತ್ರ ಮತ್ತೆ ನಾಳೆನೂ ಅದೇ ಟೈಮ್ಗೆ ಅಂದ್ರೆ ಬಾಯಾರಿಕೆ ಆಗ್ಬೇಕು ಅಂತ ಏನಾರ ಇದೆಯಾ? ಏನಿಲ್ಲ. ನಮ್ಮ ಮನುಷ್ಯನ ದೇಹದಲ್ಲಿ ಉಷ್ಣಾಂಶ ಏರಿಳಿತದೆ ಯಾವ ತರ ಆಗತ್ತೋ ಸೇಮ್ ಹಸುಗಳದ್ದು ಕೂಡ ಪ್ರಾಣಿಗಳದ್ದು ಕೂಡ ಅದೇ ತರ ಅಪ್ಲೈ ಆಗತ್ತೆ. ಸೊ ಅವಕ್ಕೆ ಯಾವಾಗ ಬೇಕಾವಾಗ ದಿನದ 24 ಗಂಟೆನೂ ಕೂಡ ಈ ತರ ಮಾಡಿ ಈ ತರ ಆಹಾರನ ಕೊಟ್ಬಿಟ್ಟು 24 ಗಂಟೆನೂ ನೀರಿನ ವ್ಯವಸ್ಥೆ ಮಾಡಿಬಿಟ್ರೆ ನೋಡ್ರಿ ಅಲ್ಲಿ ಹೋಗಿ ನೀರು ಕುಡಿತಾ ಇದ್ದಾಳೆ. ಸಪೋಸ್ ನೀವೇನಾದ್ರೂ ರೈತರು ಕಟಾಕಿ ಮಾಡಂತ ರೈತನ ಈ ತರ ಮಾಡಿದ್ರೆ ಖಂಡಿತ ನೀವು ಈಗ ನಾನು ಹೇಳ್ದೆ ಅಂತ ಹೇಳಿ ಈ ತರ TMR ಮಾಡಿದೀವಿ ಕಟ್ಬಿಡ್ತೀವಿ ಅಂತಂದ್ರೆ ಖಂಡಿತ ಹಸು ಆರೋಗ್ಯದಿಂದ ದುಷ್ಪರಿಣಾಮ ಆಗತ್ತೆ. ಬಿಡ ರೈತರು ಖಂಡಿತ ಯಾರಿದಾರೋ ಬಿಡ್ತಾರೋ ಈ ತರ ಬಿಡದ ವ್ಯವಸ್ಥೆ ನೀವು ಕೂಡ ಮಾಡ್ಕೊಂಡ್ರೆ ಬಹಳ ಅನುಕೂಲ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೀನಿ.